ಪ್ರಸ್ತುತ ಯಕ್ಷಯಾನ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರನ್ನು ಸ್ವಾಗತಿಸುತ್ತಾ, ಅದೇ ರೀತಿಯಲ್ಲಿ ನಮ್ಮ ಕುಡ್ಲ ವಾಹಿನಿಯ ಅದೇ ರೀತಿಯಲ್ಲಿ ಸುರಭಿ ಎಂಟರ್ಪ್ರೈಸ್ನ ಮಾಲಕರು ಹಾಗೂ ವಾಗೀಶ್ವರಿ ಯಕ್ಷ ಕಲಾವರ್ಧಕ ಸಂಘದ ಮಂಗಳೂರು ಪರಿಸರದಲ್ಲಿ ಯಕ್ಷಗಾನ ತಾಳಮದ್ದಳೆಯ ಸಂಘಗಳಿವೆ. ತಾಳಮದ್ದಳೆಯ ಸಂಘಗಳು ಅಂತ ಹೇಳಿದ್ರೆ ಅದು ಯಕ್ಷಗಾನ ಈ ಸ್ವರೂಪದಲ್ಲಿ ಉಳಿಯುವುದಕ್ಕೆ ಕಾರಣವಾದಂತಹ ಒಂದು ಮೂಲ ಕೇಂದ್ರಗಳು ಅಂತ ಅದನ್ನು ಹೇಳ್ಬೋದು. ಯಕ್ಷಗಾನ ಸಂಘಗಳು, ಆ ಸಂಘಗಳ ಮೂಲಕ ತಯಾರಾದಂತಹ ಕಲಾವಿದರು, ಆ ಸಂಘಗಳ ಮೂಲಕ ಯಕ್ಷಗಾನದ ಆಸಕ್ತಿಯನ್ನು ಬೆಳೆಸಿಕೊಂಡಂತಹ ಕಲಾಸಕ್ತರು, ಕಲಾಪೋಷಕರು ನಮ್ಮ ಕರಾವಳಿಯಲ್ಲಿ ಯಕ್ಷಗಾನವನ್ನು ಬೆಳೆಸುವುದಕ್ಕೆ ಒಂದು ಪ್ರಮುಖ ದೇಣಿಗೆಯನ್ನು ಕೊಟ್ಟವರು. ನಮ್ಮ ನಾಡಿನ ಹಿರಿಯ ಯಕ್ಷಗಾನ ವೇಷಧಾರಿಗಳು, ಅರ್ಥಧಾರಿಗಳು ಸಿದ್ಧಗೊಂಡದ್ದು ಇಂತಹ ಯಕ್ಷಗಾನ ಸಂಘಗಳಲ್ಲಿ. ಮಂಗಳೂರು ನಗರದಲ್ಲಿ ಈಗಲೂ 5-6 ಸಂಘಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಶತಮಾನದ ಇತಿಹಾಸವುಳ್ಳ ಸಂಘ, ಉರ್ವಷ್ಟೂರಿನ ಶಾರದಾಂಬ ಯಕ್ಷಗಾನ ಮಂಡಳಿ, ಅದೇ ರೀತಿ ಉರುವ ಮಾರಿಗುಡಿಯಲ್ಲಿ ಜಗದಾಂಬ ಯಕ್ಷಗಾನ ಮಂಡಳಿ, ಪಾಂಡೇಶ್ವರದ ಮಹಾಲಿಂಗೇಶ್ವರ ಯಕ್ಷಗಾನ ಮಂಡಳಿ. ಈ 4 ಯಕ್ಷಗಾನ ಸಂಘಗಳು ವಾರದ ಬೇರೆ ಬೇರೆ ದಿವಸ ತಾಳಮದ್ದಲೆ ನಡೆಸುವ ಸಂಘಗಳು. ಈ ಸಂಘಗಳಲ್ಲಿ ಒಂದು ಕೊರತೆ ಇದ್ದದ್ದು ಹಿಮ್ಮೇಳದ ಕೊರತೆ. ಭಾಗವತರು ಅಥವಾ ಚೆಂಡೆಮದ್ದಲೆಗಾರರು ಸಮಯಕ್ಕೆ ಸರಿಯಾಗಿ ಒದಗುವುದಿಲ್ಲ ಎನ್ನುವ ಕಾರಣಕ್ಕೆ ತಾಳಮದ್ದಳೆಯನ್ನೇ ವಾರದ ಕೂಟವನ್ನು ನಡೆಸಲು ಕಷ್ಟ ಆಗ್ತದೆ ಎನ್ನುವ ಒಂದು ಆ ಕಾಲಘಟ್ಟದಲ್ಲಿ ಅಶೋಕ್ ಬೋಳೂರವರು ಮಂಗಳೂರು ನಗರದಲ್ಲಿ ಕಲಾವಿದರನ್ನು ತಯಾರಿಸುವ, ಸಿದ್ಧಗೊಳಿಸುವಂತಹ ಒಂದು ಯೋಜನೆಯೊಂದಿಗೆ ಕಾರ್ಯೋನ್ಮುಖರಾಗಿದ್ದರು. ದಶಕದ ಹಿಂದೆ ಮರೋಳಿ ಸೂರ್ಯನಾರಾಯಣ ದೇವಸ್ಥಾನದ ಹತ್ತಿರ ಗಣೇಶ್ ಕೃಪಾ, ವೆಂಕಟೇಶ್ ಐತಾಳ್ರ ಸ್ವಗ್ರಹ. ಐತಾಳ್ರು ವೃತ್ತಿಯಲ್ಲಿ ಪೌರೋಹಿತ್ಯ, ಜ್ಯೋತಿಷ್ಯ ಅವರ ವೃತ್ತಿ. ಪ್ರವೃತ್ತಿಯಲ್ಲಿ ಒಬ್ಬ ಮಹಾಕಲಾಪೋಷಕವರು. ಅವರ ಧರ್ಮಪತ್ನಿ ಶೋಭಾ ಐತಾಳ್ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಉಳ್ಳ ಒಂದು ಗೃಹಿಣಿ, 2 ಮಕ್ಕಳ ತಾಯಿ. ಅವರಿಗೆ ಯಕ್ಷಗಾನದಲ್ಲಿ ತಾನು ಮುಂದೆ ಬರಬೇಕು ಎನ್ನುವಂತ ಒಂದು ಹಂಬಲ ಇತ್ತು. ಆಗ ದೊರಕಿದ ಗುರುಗಳು ಅಶೋಕ್ ಬೋಳೂರು. ಅಲ್ಲೇ ಗಣೇಶ್ ಕೃಪಾದಲ್ಲೇ ಒಂದು ಕೇಂದ್ರವಾಗಿರಿಸಿಕೊಂಡು ಆರಂಭದಲ್ಲಿ ಯಕ್ಷಗಾನ ಹಿಮ್ಮೇಳ, ಭಾಗವತಿಕೆ, ಅದೇ ಜೊತೆಯಲ್ಲಿ ನೃತ್ಯಾಭ್ಯಾಸ, ಒಂದು ಸಣ್ಣ ತಂಡ ಸಿದ್ಧಗೊಂಡು ಅಮೃತ ಕಾಲೇಜಿನಲ್ಲಿ ಮೊದಲ ಒಂದು ಪ್ರದರ್ಶನವಾದ ಕಾರಣ ಅಮೃತ ಯಕ್ಷಮಿತ್ರ ಬಳಗ ಎನ್ನುವ ಹೆಸರಿನೊಂದಿಗೆ ಒಂದು ತಂಡ ಸಿದ್ಧವಾಯಿತು. ಆ ತಂಡದಲ್ಲಿ ಭಾಗವಹಿಸಿದಂತಹ ಕಲಾವಿದರು ಬೇರೆ ಬೇರೆ ಸಂಘಗಳಲ್ಲಿ ಸಕ್ರಿಯರಾಗಿ ಅವರದೇ ಆದಂತಹ ಒಂದು ವೈಖರಿಯಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದೆ ಬೆಳೆಯುವುದಕ್ಕೆ ಕಾರಣವಾದಂತಹ ಅಂಶ. ಇದೇ ಸಂಸ್ಥೆ ನಮ್ಮ ವಾಗೀಶ್ವರಿ ಸಂಘದ ದಸರಾ ಸಂದರ್ಭದ ಮೆರವಣಿಗೆಯ ಆ ಹೊತ್ತಿನಲ್ಲಿ ವೆಂಕಟರಮಣ ದೇವಸ್ಥಾನದ ಮೆರವಣಿಗೆ ಆರಂಭ ಆದಾಗ ಮಹಾಮಾಯಿ ದೇವಸ್ಥಾನದಲ್ಲಿ ಯಕ್ಷಗಾನ ಆರಂಭ ಆಗ್ತದೆ. ಶಾರದಾಂಬೆಯ ಜಳಕದ ತನಕ ರಾತ್ರಿ ಪೂರ್ತಿಯಲ್ಲಿ ಯಕ್ಷಗಾನ. ಆ ಕಾರ್ಯಕ್ರಮದಲ್ಲಿ ಕಳೆದ 7-8 ವರ್ಷಗಳಿಂದ ಅಮೃತ ಯಕ್ಷಮಿತ್ರ ಬಳಗದ ಮಹಿಳೆಯರ ಬೇರೆ ಬೇರೆ ತಂಡದ ಕಲಾವಿದರನ್ನು ಕೂಡ ಸೇರಿಸಿಕೊಂಡು ಶೋಭಾ ಐತಾಳ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ನೀಡುವುದರ ಮೂಲಕ ಪುರುಷ ಕಲಾವಿದರ ಜೊತೆಯಲ್ಲಿ ಮಹಿಳಾ ತಂಡಗಳನ್ನು ಜೊತೆ ಸೇರಿಸಿಕೊಂಡು ಮುಂದುವರಿಯುವಂತಹ ಒಂದು ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಅದರಲ್ಲೂ ಈ ನಾನು ಉಲ್ಲೇಖಿಸಿದ 4 ಸಂಘಗಳ ತಾಳಮದ್ದಳೆ ಆರಂಭವಾಗುವುದಕ್ಕೆ ಆರಂಭದಲ್ಲಿ ಅಲ್ಲಿ ಸ್ತುತಿ ಪದ್ಯ ಇದೆಲ್ಲ ಮಾಡಲಿಕ್ಕೆ ಒಂದು ಪೂರ್ವರಂಗದ ಒಂದು 10-15 ನಿಮಿಷದಲ್ಲಿ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಆ ವ್ಯವಸ್ಥೆಗೆ
ಶೋಭಾ ಐತಾಳ್ ಅವರನ್ನು ಸಿದ್ಧಗೊಳಿಸಿ ಈ 4 ಸಂಘಗಳಲ್ಲಿ ತಾಳಮದ್ದಳೆ ಆರಂಭವಾಗುವುದಕ್ಕೆ ಒಂದು ಗಟ್ಟಿಯಾದ ಬುನಾದಿಯನ್ನು ಹಾಕಿಕೊಟ್ಟವರು ಅಶೋಕ್ ಬೋಳೂರು. ಇದು ಅಮೃತ ಯಕ್ಷಮಿತ್ರ ಬಳಗದ ಒಂದು ಪ್ರಧಾನವಾದ ಸೇವೆಯಾಗಿ ಈ ಯಕ್ಷಮಿತ್ರ ಬಳಗದ ಒಂದು ಸಹಕಾರದೊಂದಿಗೆ ಈ 4 ಸಂಘಗಳ ಒಂದು ಆರಂಭ ಪ್ರತಿ ವಾರ ಮುನ್ನಡೆಯುತ್ತಿರುವುದು ನಮಗೆ ಸಂಭ್ರಮವನ್ನು ತಂದಿದೆ. ಶೋಭಾ ಐತಾಳ್ ಅವರು ಈ 4 ಸಂಘಗಳಲ್ಲಿ ಹೆಚ್ಚಿನ ಸಂಘಗಳಲ್ಲಿ ಅವರು ಕೋಶಾಧಿಕಾರಿಯೇ ಈ ಅವರು ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿವಪ್ರಸಾದ್ ಪ್ರಭುಗಳು ಅವರು ಒಂದು 25-30 ವರ್ಷ ಯಕ್ಷಗಾನ ರಂಗದಿಂದ ದೂರ ಇದ್ದು ಅವರ ತಂದೆಯವರ ನಿಧನ ನಂತರ ಅವರ ಅನಾರೋಗ್ಯದ ಸಂದರ್ಭದಲ್ಲಿ ಮತ್ತೆ ವಾಗೀಶ್ವರಿ ಸಂಘದ ಸಂಪರ್ಕಕ್ಕೆ ಬಂದು 30 ವರ್ಷದ ಮೊದಲು ತಾನು ಬಿಟ್ಟಿದ್ದ ಚೆಂಡೆಯ ಕೋಲನ್ನು ಮತ್ತೆ ಕೈಯಲ್ಲಿ ಹಿಡಿದು ಅವರು ಮತ್ತೆ ಯಕ್ಷರಂಗದಲ್ಲಿ ಚೆಂಡೆ ವಾದಕರಾಗಿ ಮದ್ದಳೆ ವಾದಕರಾಗಿ ಈ 4 ಸಂಘಗಳಲ್ಲಿ ಸಕ್ರಿಯರಾಗಿರುವವರು. ಇದೀಗ ಅಮೃತ ಯಕ್ಷಮಿತ್ರ ಬಳಗದ ಈ ಕಾರ್ಯಕ್ರಮ ದಶಮಾನೋತ್ಸವ ಈ 4 ಸಂಘಗಳ ಎಲ್ಲಾ ಕಲಾವಿದರಿಗೂ ಕೂಡ ಒಂದು ಸ್ಫೂರ್ತಿಯ ಕಾರ್ಯಕ್ರಮ ಆಗಿದೆ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆಯ ತನಕ ಕಾರ್ಯಕ್ರಮ. ಶೋಭಾ ಐತಾಳ್ ಅವರ ಯಕ್ಷರಂಗದ ಹೆಜ್ಜೆ ಅವರು ಇರಿಸುವ ಮೊದಲು ಭಜನಾ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿ ಅವರಿಗೆ. ಆದ್ರಿಂದ ಆರಂಭದಲ್ಲಿ ಭಜನೆ, ಅದಾದ ನಂತರ ನಮ್ಮ ವೆಂಕಟೇಶ್ ಐತಾಳ್ರು ಅವರ ಪೌರೋಹಿತ್ಯದಲ್ಲಿ ಅನೇಕ ಶನಿ ಪೂಜೆಗಳು ಅದು ಸಾರ್ವಜನಿಕ ನೆಲೆಯಲ್ಲಿ ಕೌಟುಂಬಿಕ ನೆಲೆಯಲ್ಲಿ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇತ್ತು. ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಚಿನ್ಮಯದಾಸ ವಿರಚಿತ ಶನೀಶ್ವರ ಮಹಾತ್ಮೆ ಇದು ಯಕ್ಷಗಾನದಲ್ಲಿ ಒಂದು ವಿಶೇಷತೆ. ಈ ಪ್ರಸಂಗ ಇದು ನಮ್ಮ ಮೂಡಲಪಾಯದ ಯಕ್ಷಗಾನ ಪ್ರಸಂಗ. ನಮ್ಮ ತೆಂಕುತಿಟ್ಟು ಬಡಗುತಿಟ್ಟು ಇದು ನಮ್ಮ ಪಡುವಲಪಾಯದ ಯಕ್ಷಗಾನ ಆದರೆ ಮೂಡಲಪಾಯದ ಯಕ್ಷಗಾನ ಪ್ರಸಂಗವನ್ನು ಉಪಯೋಗಿಸಿಕೊಂಡು ಭಾಗವತರು ಹಾಡುವ ಹಾಡು ಚಿನ್ಮಯದಾಸರು ಬರೆದಂತಹ ಹಾಡು. ಆ ಪ್ರಸಂಗ ಅದನ್ನು ನಾವು ಗ್ರಂಥ ಅಂತ ಕರೆಯುವುದು. ಆ ಗ್ರಂಥವನ್ನು ಮುಂದಿರಿಸಿಕೊಂಡು ಮಧ್ಯದಲ್ಲಿ ಶನಿ ಪೂಜೆಯನ್ನು ಮಾಡಿಕೊಂಡು ಒಂದು ಭಕ್ತಿ ಪ್ರಧಾನವಾದ ಶನಿ ಪೂಜಾ ವ್ಯವಸ್ಥೆಯನ್ನು ಈ ದಶಮಾನೋತ್ಸವದ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ ಸುಮಾರು 5-5:30 ತನಕ ಪೂಜಾ ಸಹಿತ ಶನೀಶ್ವರ ಮಹಾತ್ಮೆ ಕಾರ್ಯಕ್ರಮ ನಡೀತದೆ, ತಾಳಮದ್ದಳೆ. ಅದಾದ ನಂತರ ಸಭಾ ಕಾರ್ಯಕ್ರಮದಲ್ಲಿ ಗುರು ಅಶೋಕ್ ಬೋಳೂರು ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ.